Welcome to Dhani Classes JYP. Today we will be continuing the chapter that is sets, in which we will be studying about intersection of sets. What is intersection of sets and what are the properties of intersection of sets? Then what is the difference between any two sets? ಈ ಮೂರು ಭಾಗಗಳನ್ನ ಈ ವಿಡಿಯೋದಾಗ ನಾವು ನೋಡೋಣ ಅಂತ. ಮೊದಲನೇದಾಗಿ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ ಬರ್ತದೆ. ಇಂಟರ್ಸೆಕ್ಷನ್ ಅಂದ್ರೆ ಏನ್ರಿ? ದ ಇಂಟರ್ಸೆಕ್ಷನ್ ಆಫ್ sets A and B is the set of all elements which are common to both A and B. ಅಂದ್ರ A ಒಳಗ set A ಒಳಗೂ ಇರಬೇಕು ಎಲಿಮೆಂಟ್ಗಳು, set B ಒಳಗೂ ಇರಬೇಕು. ಆ ಎರಡು ಎಲಿಮೆಂಟ್ಗಳು ಎರಡು ಕಡೆಗೂ ಏನಪ್ಪಾ ಅಂತಂದ್ರ ಕಾಮನ್ ಆಗಿರಬೇಕು. ಎರಡು ಸೆಟ್ ಒಳಗ ಕಾಮನ್ ಆಗಿರತಕ್ಕಂತ ಎಲಿಮೆಂಟ್ಗಳನ್ನ ಅಷ್ಟೇ ತಗೊಂಡ್ರೆ ಅದೇನಾಗುತ್ತೆ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ ಆಗ್ತದೆ. ನೋಡ್ರಿ, the intersection of sets A and B is the set of all elements which are common. ಎರಡಕ್ಕೂ common to both A and B. A ಮತ್ತು B ಗೆ ಕಾಮನ್ ಇರಬೇಕು. ಸಿಂಬಲ್ ಏನಿದೆ? ಸಿಂಬಲ್ ಇಂಟರ್ಸೆಕ್ಷನ್ ಸಿಂಬಲ್ ಉಲ್ಟಾ U, ಅದು ಇಂಟರ್ಸೆಕ್ಷನ್ ಸಿಂಬಲ್ ಆಗ್ತದೆ. is used to denote the intersection. The intersection of two sets A and B is the set of all those elements which belongs to both A and B. ಅಂದ್ರೆ A ಮತ್ತು B ಗೆ ಎರಡಕ್ಕೂ ಸಂಬಂಧ ಪಡಬೇಕಂತ ಅಂತ ಎಲಿಮೆಂಟ್ ಗಳನ್ನು ಮಾತ್ರ ನಾವು ತಗೋಬೇಕು. ಸಿಂಬಾಲಿಕಲಿ we can write A intersection B. ಇದು ಸಿಂಬಾಲಿಕಲಿ ಬರೀತೀರಿ A intersection B. X colon X belongs to A and X belongs to B. ಅಂದ್ರೆ ಇಲ್ಲಿ X ಅಂತಕ್ಕಂಥದ್ದು ಎಲಿಮೆಂಟ್ ಅದರಿ. ಆ ಎಲಿಮೆಂಟ್ ಸೆಟ್ A ಒಳಗೂ ಇರಬೇಕು ಮತ್ತು ಆ ಎಲಿಮೆಂಟ್ ಸೆಟ್ B ಒಳಗೂ ಇರಬೇಕು. ಎರಡರೊಳಗೂ ಇದ್ರೆ ಮಾತ್ರ ಅದೇನಾಗ್ತದೆ ಇಂಟರ್ಸೆಕ್ಷನ್ ಆಗ್ತದೆ. ಆ ಎಲಿಮೆಂಟ್ ಅನ್ನು ನಾವು ಇಂಟರ್ಸೆಕ್ಷನ್ ಒಳಗ ತಗೊಳ್ಳಬೇಕು ಅಂತ ಅರ್ಥ. ನಂತರ ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್ ನಂಬರ್ 15, ಕನ್ಸಿಡರ್ ದ ಸೆಟ್ಸ್ A and B. ಫಾರ್ ಎಕ್ಸಾಂಪಲ್ ನಂಬರ್ 12 ಒಳಗ ಅಂತ ಆ ಎಕ್ಸಾಂಪಲ್ ನಂಬರ್ 12 ಒಳಗ ಫೈಂಡ್ A ಇಂಟರ್ಸೆಕ್ಷನ್ B ಅಂತ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ ನಂಬರ್ 12 ಅನ್ನು ನೆನಪದ ಹೌದಾ? 2 4 6 8 ಅಂತ ಒಂದು ಕಡೆಗೆ, ಇನ್ನೊಂದು ಕಡೆಗೆ 6 8 10 12 14 ಹಿಂಗೆ ಐತಿ. ಅವಾಗ A ಅಂತಕ್ಕಂಥದ್ದು 2 4 6 8 ಅಂತ ಕೊಟ್ಟಿದ್ದಾರೆ, B ಅಂತಕ್ಕಂಥದ್ದು 6 8 10 12 ಕೊಟ್ಟಿದ್ದಾರೆ. ಅಂದ್ರೆ A ಮತ್ತು B ಒಳಗ ಕಾಮನ್ ಆಗಿರತಕ್ಕಂತಹ ಎಲಿಮೆಂಟ್ಗಳು ಎರಡು. ಯಾವುದು? 6 ಮತ್ತು 8 ಅಂತ. ಹಾಗಾಗಿ 6 and 8 ಏನಾಗ್ತದೆ? we see that 6 8 are the only elements which are common to both A and B. A ಸೆಟ್ಟಿಗೂ ಕಾಮನ್ ಅದಾವ, B ಸೆಟ್ಟಿಗೂ ಕಾಮನ್ ಅದಾವ. ಹಾಗಾಗಿ ಅದನ್ನ ಇಂಟರ್ಸೆಕ್ಷನ್ ಒಳಗೆ ನಾವು ತಗೊಂಡ್ವಿ. ಕನ್ಸಿಡರ್ ದ ಸೆಟ್ಸ್ X and Y. in the example number 14 X ಮತ್ತು Y ಅಂತ ತಗೊಂಡಿದ್ವಿ ಹೌದಾ? ಅಲ್ಲಿ ಗೀತಾ ಡೇವಿಡ್ ಅವರು ಇರಿದ್ರಲ್ರಿ. ಗೀತಾ ಕಾಮನ್ ಇದ್ರು. ಗೀತಾ ಕಾಮನ್ ಎದ್ರೊಳಗಿದ್ರು. ಈ ಕಡೆ ಗೀತಾ ಏನ್ ಆಟ ಆಡ್ತಿದ್ರು? ಒಂದು ಫುಟ್ಬಾಲ್ ಆಡ್ತಿದ್ರು, ಇನ್ನೊಂದು ಹಾಕಿ ಆಡ್ತಿದ್ರು ಹೌದಾ? ಹಾಗಾಗಿ ಎರಡು ಆಟ ಆಡ್ತಿದ್ರು. ಹಾಗಾಗಿ ಅವಳೇನಾಗ್ತಾಳ್ರಿ ಇಂಟರ್ಸೆಕ್ಷನ್ ಎಲಿಮೆಂಟ್ ಆಗ್ತಾಳ್ರಿ. ಅಂದ್ರ X ಒಳಗೂ ಅದಳ, Y ಒಳಗೂ ಅದಳ. ಹಾಗಾಗಿ ಏನ್ ಮಾಡ್ತೀವಿ? we see that element Geeta is the only element common to both. Hence X intersection Y can be written as Geeta ಅಂತ ನಾವು ಬರೆಯಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 17 ಕೊಟ್ಟಿದ್ದಾರೆ. let A is equal to 1 2 3 4 10 ಅಂತ ಕೊಟ್ಟಿದ್ದಾರೆ. B 2 3 5 7 ಕೊಟ್ಟಿದ್ದಾರೆ. A intersection B ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ತರ ಆಗುತ್ತಾ ನೋಡಿ. ಮೊದಲನೇದಾಗಿ A intersection B ಅಂತದಲ್ಲಿ ಅಂದ್ರೆ ಕಾಮನ್ ಆಗಿರ್ತಕ್ಕಂಥದ್ದು ನೋಡ್ಬೇಕು ನಾವು. ಕಾಮನ್ ಆಗಿರ್ತಂದ್ರ ಎರಡು ಕಾಮನ್ ಅದ, ಎರಡು ಕಾಮನ್ ಅದ, ಮೂರು ಕಾಮನ್ ಅದ, ಮೂರು ಕಾಮನ್ ಅದ, 5 ಕಾಮನ್ ಅದ, ಓಕೆ 7 ಕಾಮನ್ ಅದ. ಅಂದ್ರೆ A ಇಂಟರ್ಸೆಕ್ಷನ್ B ಒಳಗೆ ಏನೇ ಬರ್ಬೇಕು ನಾನು? 2 3 5 7 ಅಷ್ಟು ಉತ್ತರ ಆಗ್ತದೆ. ಇಲ್ಲಿ ಕೊಟ್ಟಿರಬೇಕು. ಓಕೆ, A ಇಂಟರ್ಸೆಕ್ಷನ್ B is equal to B ಅಂತ ಬಂತು. B ಅಂತ ಬಂದ್ರೆ B ಒಳಗೆ ಏನದ? 2 3 5 7 ಅದೇ ಉತ್ತರ ಬರ್ತದ. A ಇಂಟರ್ಸೆಕ್ಷನ್ B ಮಾಡಿದ್ರು B ಉತ್ತರ ಬರ್ತದ ಅಂತ ನಾವು ಮಾಡಿ. ನೆಕ್ಸ್ಟ್ equal to the solution we have A intersection B is equal to 2 3 5 7 equal to B. Therefore we note that B is a subset of A and that A intersection B is equal to B ಅಂತ ಹೇಳಿ ಅದನ್ನ ನಾವು ಪ್ರೂವ್ ಮಾಡಬೇಕಿತ್ತು. ಪ್ರೂವ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಡೆಫಿನಿಷನ್ ಕೊಟ್ಟಿದ್ದಾರೆ. the intersection of two sets A and B is the set of all those elements which belongs to both A and B. Symbolically we can write it as A intersection B is equal to X colon X belongs to A and X belongs to B. ಆಲ್ರೆಡಿ ನಾವು ನೋಡಿದ್ವಿ, ಮತ್ತೆ ಅದನ್ನೇ ಕೊಟ್ಟಿದ್ದಾರೆ. ಇದು ಫಿಗರ್ ಏನ್ ತೋರಿಸುತ್ತಾ? A intersection B ಅಂತ ತೋರಿಸುತ್ತೆ. A intersection B ಅಂತಂದ್ರೆ A ಅಲ್ಲಿ ಒಂದಿಷ್ಟು ಎಲಿಮೆಂಟ್ಸ್
ಕಾಮನ್ ಆಗಿರ್ತಕ್ಕಂತಹ ಎಲಿಮೆಂಟ್ಗಳು ನಾವು ಶೇರ್ ಮಾಡಿದೀವಿ. ಈ ತರ ಒಂದು ಬಾಕ್ಸ್ ಹೋಗಬೇಕು. ಈ ಒಂದು ಬಾಕ್ಸ್ ಗೆ ನಾವು ಯೂನಿವರ್ಸಲ್ ಸೆಟ್ ಅಂತ ತಗೊಂಡಿವಿ. ಇದು ಸೆಟ್ ಎ ಆಗುತ್ತೆ, ಸೆಟ್ ಬಿ, ಅದರ ಇರ್ತಕ್ಕಂಥ ಎಲಿಮೆಂಟ್ ಗಳನ್ನು ನಾವು ಬರ್ಕೊಂತ ಹೋಗ್ತೀವಿ. ನಂತರ ಡೌನ್ ಹಾಗೆ ಇಲ್ಲಿ ಎರಡು ಸೆಟ್ಗಳು ಬಿಟ್ಟಿದ್ದಾರೆ. ಸೆಟ್ ಎ ಅಂಡ್ ಸೆಟ್ ಬಿ. ಏನಾದರೂ ಕಾಮನ್ ಕಾಣುತ್ತೆ ನಿಮಗೆ? ಕಾಮನ್ ಏನೂ ಇಲ್ಲ. ಕಾಮನ್ ಏನೂ ಇಲ್ಲ ಅಂತಂದ್ರೆ ಅರ್ಥ ಏನಿದು? ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ ನಾವು. ಡಿಸ್ಜಾಯಿಂಟ್, ಜಾಯಿಂಟ್ ಇಲ್ಲ, ಡಿಸ್ಜಾಯಿಂಟ್ ಇದೆ. ಒಂದಕ್ಕೊಂದು ಏನಿಲ್ಲ, ಲಿಂಕ್ ಇಲ್ಲ. ಹಾಗಾಗಿ ಏನು ಬರ್ತೀವಿ ನೋಡಿ, if A and B are two sets such as A intersection B is equal to null set, A intersection B is equal to null set ಅಂದ್ರೆ ಅರ್ಥ ಏನಿದೆ? ಈ ಎರಡು ಇಂಟರ್ಸೆಕ್ಟ್ ಆಗಲಾಗ್ಯಾವ. ಇಂಟರ್ಸೆಕ್ಟ್ ಆಗಲಾಗ್ಯದ ಅರ್ಥ ಏನಿದೆ? ಈ ಎರಡು ಕಾಮನ್ ಇಲ್ಲ. ಕಾಮನ್ ಇಲ್ಲ ಅಂತಂದ್ರೆ ಅದು null set ಆಗ್ತದ. A intersection B is equal to null set. ಏನು ವ್ಯಾಲ್ಯೂಸ್ ಇಲ್ಲ. ಎಕ್ಸಾಂಪಲ್ ನೋಡಿ, A and B are called as disjoint sets. ಇವೆಲ್ಲ ಎರಡು ಏನು disjoint set ಆಗ್ತಾವ. ಯಾಕಂದ್ರೆ A ಒಳಗ 2 4 6 8 ಇವು ಎಲಿಮೆಂಟ್ಸ್ ಇರೋದು. B ಒಳಗೆ ಇರೋದು 1 3 5 7 ಅದ. ಏನು ಕಾಮನ್ ಅದನು? ಕಾಮನ್ ಏನೂ ಇಲ್ಲ. ಕಾಮನ್ ಏನೂ ಇಲ್ಲ ಅಂತಂದ್ರ ಇಲ್ಲಿ null set ಕಾಮನ್ ಆಗ್ತದ. null set ಕಾಮನ್ ಆಗಿದ್ರ ಇವಿಗೆ ಏನು disjoint ಅಂತ ಕರೀತೀವಿ. ಇವು disjoint sets ಅಂತ ಕರೀತೀವಿ. ಅದು ಕಾಮನ್ ಇಲ್ಲ ಅಂತ ನಾವು ಕರೀತೀವಿ. ನಾವು ಆ ಎರಡು ಸೆಟ್ಗಳಿಗೆ disjoint sets ಅಂತ ಕರೀತೀವಿ. Then A and B are said to be disjoint sets because there are no elements which are common to both A and B. The disjoint sets can be represented by means of Venn diagram as shown in the figure. ನಂತರ ಬರೋದು ಇಂಪಾರ್ಟೆಂಟ್ ಪಾರ್ಟ್ ಅದ. ಆ ಇಂಪಾರ್ಟೆಂಟ್ ಪಾರ್ಟ್ ಒಳಗೆ ಕಲ್ತೀವಿ ನಾವು ಪ್ರಾಪರ್ಟೀಸ್ ಆಫ್ ಆಪರೇಷನ್ಸ್ ಆಫ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಮಾಡೋದ್ರಿಂದ ನಮಗೊಂದಿಷ್ಟು ಪ್ರಾಪರ್ಟೀಸ್ ಗೊತ್ತಾಗ್ತವೆ. ಫಾರ್ ಎಕ್ಸಾಂಪಲ್, A plus B is equal to B plus A ಅಂತ ಬರೀತೀವಿ. A into B is equal to B into A ಅಂತ ಬರೀತೀವಿ. A plus B plus C ಬ್ರಾಕೆಟ್ ಹಾಕಿ is equal to A plus B ಬ್ರಾಕೆಟ್ ಹಾಕಿ plus C ಅಂತ ಬರೀತೀವಿ. A into B ಬ್ರಾಕೆಟ್ ಹಾಕಿ into C ಅಂತ ಬರೀತೀವಿ. ಅಂದ್ರೆ ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಇನ್ನೊಂದು ಬರುತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳಿ. ಎಕ್ಸಾಂಪಲ್, A in bracket B plus C ಹೆಂಗ್ ಬರೀತೀವಪ್ಪ? A in bracket B plus C, AB plus AC ಬರೀತೀವಿಲ್ಲ? A in bracket B plus C, A into B plus A into C ಎರಡು ಸಲ ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ? ಅದಕ್ಕೆ ಅಂತ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿತೀವಿ. ಅವೆಲ್ಲ ಇಲ್ಲಿ ಅರ್ಥ ಆಗ್ತವ. ಮೊದಲನೇದಾಗಿ A intersection B is equal to B intersection A. ಅಂದ್ರೆ ನಾವು A ಮತ್ತು B ಎಲಿಮೆಂಟ್ ತಗೊಂಡು ಇಂಟರ್ಸೆಕ್ಷನ್ ಮಾಡಿದ್ರೆ ಕಾಮನ್ ಎಲಿಮೆಂಟ್ ಬರ್ತವ. ನೀ A ನಿಂದ B ಇಂಟರ್ಸೆಕ್ಷನ್ ಮಾಡು, ಇಲ್ಲ B ನಿಂದ A ಇಂಟರ್ಸೆಕ್ಷನ್ ಮಾಡು, ಉತ್ತರ ಸೇಮ್ ಬರ್ತದ. ಅದಕ್ಕಾಗಿ A intersection B is equal to B intersection A ಅಂತ ಬರೀತೀವಿ. Therefore it is called as commutative law. ಇದೇನ್ರಿ commutative law. ನೆಕ್ಸ್ಟ್ ಬರೋದು A intersection B ಅದನ್ನ ಬ್ರಾಕೆಟ್ ತಗೊಂಡು ಇದನ್ನಷ್ಟೇ ಆನ್ಸರ್ ತಗೊಂಡು ಆ ಬಂದಂತ ಆನ್ಸರ್ ಗೆ C ಜೊತೆಗೆ ಇಂಟರ್ಸೆಕ್ಷನ್ ಮಾಡ್ತೀವಿ. ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗ್ತದ. ಆಮೇಲೆ B ಮತ್ತು C ಇಂಟರ್ಸೆಕ್ಷನ್ ಮಾಡಿ ಬಂದಂತ ಆನ್ಸರ್ A ಒಳಗೆ ಇಂಟರ್ಸೆಕ್ಷನ್ ಮಾಡಿದ್ರೆ ಇಲ್ಲೊಂದು ಆನ್ಸರ್ ಬರ್ತದ. ಅವೆರಡು ಈಕ್ವಲ್ ಇರಲೇಬೇಕು, ಇದ್ದೇ ಇರ್ತಾವ. ಹಾಗಾಗಿ ಅದಕ್ಕೆ ನಾವು ಹೇಳ್ತೀವಿ ನಾವು ಅಸೋಸಿಯೇಟಿವ್ ಲಾ ಅಂತ ಕರೀತೀವಿ. ನಂತರ ನಲ್ ಸೆಟ್ ಇಂಟರ್ಸೆಕ್ಷನ್ A is equal to null set ಅಂತ ಬಂತು. ಅಂದ್ರೆ ನಲ್ ಸೆಟ್ ಒಳಗೆ ಯಾವ ಎಲಿಮೆಂಟ್ಗಳು ಇರಂಗಿಲ್ಲ. A ಒಳಗೆ ಒಂದಿಷ್ಟು ಎಲಿಮೆಂಟ್ಗಳು ಅದಾವ. ಕಾಮನ್ ಏನಾದ್ರು ನೀವು ಎರಡರೊಳಗ ನಲ್ ಸೆಟ್ ಒಳಗೆ ಎಲಿಮೆಂಟ್ ಇಲ್ಲ, A ಒಳಗೆ ಎಲಿಮೆಂಟ್ ಅದಾವ. ಕಾಮನ್ ಏನಿಲ್ಲ. ಯಾಕಂದ್ರೆ ನಲ್ ಸೆಟ್ ಒಳಗೆ ಎಲಿಮೆಂಟ್ ಇಲ್ಲ ಅಂತಂದ್ರೆ ಕಾಮನ್ ಇಲ್ಲ. ಕಾಮನ್ ಇಲ್ಲ ಅಂತ ಉತ್ತರ ಏನ್ ಬರ್ತದ? ನಲ್ ಸೆಟ್ ಬರ್ತದೆ. ಕರೆಕ್ಟ್. ನಲ್ ಇಂಟರ್ಸೆಕ್ಷನ್ A is equal to null, but null union A is equal to A ಬರ್ತದೆ. null union A is equal to A. ಯಾಕಂದ್ರೆ ಯೂನಿಯನ್ ಒಳಗೆ ನಾವು A ಒಳಗೆ ಇರತಕ್ಕಂತ ಎಲ್ಲಾ ಎಲಿಮೆಂಟ್ಗಳನ್ನು ತಗೊಳ್ಳಬೇಕು. ಇಂಟರ್ಸೆಕ್ಷನ್ ಒಳಗೆ A ಒಳಗೆ ಇರತಕ್ಕಂತ ಎಲ್ಲಾ ಎಲಿಮೆಂಟ್ ತಗೋಬಾರದು. ಏನ್ ತಗೋಬರೇ ಕಾಮನ್ ಇದ್ದಷ್ಟು ತಗೋ. ಬಟ್ ಇಲ್ಲಿ ಕಾಮನ್ ಯಾವುದೂ ಇಲ್ಲ. ಕಾಮನ್ ಯಾವುದೂ ಇಲ್ಲ ಅಂತ ನಾವು ಮಾಡ್ತೀವಿ null intersection A is equal to null ಅಥವಾ 5 ಸೆಟ್ ಅಥವಾ empty set ಅಂತ ಕರೀತೀವಿ. empty set ಅಂದ್ರೆ ಒಂದೇ, null set ಅಂದ್ರೆ ಒಂದೇ, 5 set ಅಂದ್ರೆ ಒಂದೇ. ನೆಕ್ಸ್ಟ್ U intersection A is equal to A. U ಅಂತಂದ್ರೆ ಯೂನಿವರ್ಸಲ್ ಸೆಟ್. ಫಾರ್ ಎಕ್ಸಾಂಪಲ್, U ಅಂದ್ರೆ 1 2 3 4 5 6 7 8 9 10 ಅಂತ ತಗೊಳ್ಳೋಣ. U ಅಂದ್ರೆ ನೆಕ್ಸ್ಟ್ A ಅಂದ್ರೆ 1 2 3 4 5 ಅಂತ ತಗೊಳ್ಳೋಣ. ಈಗ U ಇಂಟರ್ಸೆಕ್ಷನ್ A ಮಾಡೋಣ ಅಂತ ಎರಡರೊಳಗೆ ಕಾಮನ್ ಏನಾಗ್ತವ? ಕಾಮನ್ 1 2 3 4 5 ಆಗ್ತವೆ. ಅಂದ್ರೆ 1 2 3 4 5 ಎದ್ರೊಳಗದ? A ಒಳಗದ. ಹಾಗಾಗಿ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ A is equal to A ನೇ ಬರ್ತದೆ. ಆಮೇಲೆ ಯೂನಿವರ್ಸಲ್ ಸೆಟ್ ಯೂನಿಯನ್ A ಮಾಡಿದ್ರು ಅವಾಗ ಕೂಡ A ನೇ ಬರ್ತದೆ. ಇಂಟರ್ಸೆಕ್ಷನ್ A ಮಾಡಿದ್ರು A
ಏನು ಬರ್ತದೆ ಯೂನಿಯನ್ ಟಿ ಮಾಡಿದ್ರೆ ಏನು ಬರ್ತದೆ ಇದಕ್ಕೆ ನಾವು ಐಡಿಪೋಟೆಂಟ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ಇದು ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ. A intersection B union C is equal to A intersection B union A intersection C ಅಂತ ಇದು ಫಾರ್ಮುಲಾಸ್ ತರ ನಾವು ಮುಂದೆ ಉಪಯೋಗ ಮಾಡ್ತೀವಿ. ಆ ಸದ್ಯಕ್ಕೆ ಇವು ಪ್ರಾಪರ್ಟೀಸ್ ಅದಾವ. ಈ ಪ್ರಾಪರ್ಟೀಸ್ ನಾವು ನೆನಪಿಟ್ಕೊಂತ ಹೋಗ್ಬೇಕು. ನಂತರ ಸ್ವಲ್ಪ ಅದು ಯಾರು ಮಾಡ್ತೀವಿ ಯಾರು ಮಾಡ್ತಾರೆ ಸಣ್ಣ ಯಾರು ಮಾಡ್ತಾರೆ ಅಲ್ಲೇ ಸರಿ ಇದು ಯಾರು ಇಲ್ಲೊಂದಿಷ್ಟು ರಿಪ್ರೆಸೆಂಟೇಷನ್ ಗಳದಾವೆ, ಈ ಡಯಾಗ್ರಾಮ್ ಗಳದಾವೆ. ಈ ಡಯಾಗ್ರಾಮ್ ಅನ್ನ ಹೆಂಗ್ ರಿಪ್ರೆಸೆಂಟ್ ಮಾಡಬೇಕು, ಯಾವ ತರ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಯಾವ ತರ ತಿಳ್ಕೊಬೇಕು ನೋಡಿ. ಮೊದಲನೇದಾಗಿ ಬಿ ಯೂನಿಯನ್ ಸಿ ಅಂತಂದ್ರೆ, ಬಿ ಯೂನಿಯನ್ ಸಿ ಅಂತಂದ್ರೇನು, ಬಿ ಮತ್ತು ಸಿ ಇರತಕ್ಕಂತಹ ಎಲ್ಲಾ ಎಲಿಮೆಂಟ್ಗಳು ಕಾಮನ್ ಅನ್ನ ಒಂದೇ ಟೈಮ್ ಬರೀಬೇಕು ಆಯ್ತಾ. ಹಾಗಾಗಿ ನಾವು ಬಿ ಯೂನಿಯನ್ ಸಿ ಅಂತಂದ್ರ ಬಿ ಮತ್ತು ಸಿ ಗಳನ್ನ ಅಷ್ಟೇ ನೋಡೋಣ. ಫಸ್ಟ್ ಇದು ತೆಗೆದು ಇಷ್ಟು ತೆಗೆದಾಗ ಬಿ ಮತ್ತು ಸಿ ಕಂಪ್ಲೀಟ್ ಆಗಿ ಸರ್ಕಲ್ ತುಂಬದಂಗ ಕಾಣ್ತದೆ, ಕಂಪ್ಲೀಟ್ ಫಿಲ್ ಆಗಿದೆ. ಕಂಪ್ಲೀಟ್ ಫಿಲ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಏನ ಎಲಿಮೆಂಟ್ ಒಂದಿಷ್ಟು ಪಾರ್ಟ್ ಬರ್ತಾವ. ಇಲ್ಲಿ ಎ ಒಳಗೆ ಇರತಕ್ಕಂತ ಒಂದಿಷ್ಟು ಎಲಿಮೆಂಟ್ ಗಳು ಅದಾವ, ಬಟ್ ನಮ್ಗೆ ನಾಟ್ ನೆಸೆಸರಿ. ನಮಗೆ ಏನ್ ಬೇಕು, ಬಿ ಯೂನಿಯನ್ ಸಿ ಬೇಕಾ, ಬಿ ಯೂನಿಯನ್ ಸಿ ಇದು ರಿಪ್ರೆಸೆಂಟ್ ಮಾಡ್ತಾ. ನೆಕ್ಸ್ಟ್ ಬರೋದು ನಂಬರ್ 2 ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಈಗ ಬಿ ಯೂನಿಯನ್ ಸಿ ಅಂತ ಇಷ್ಟು ಬಂತ, ಬಿ ಯೂನಿಯನ್ ಸಿ ಅದ್ರ ಜೊತೆಗೆ ಏನ್ ಮಾಡೋಣ ನಾವು, ಇಂಟರ್ಸೆಕ್ಷನ್ ಎ ಮಾಡಬೇಕು. ಇಂಟರ್ಸೆಕ್ಷನ್ ಅಂದ್ರೆ ಏನು, ಕಾಮನ್ ಇದ್ದಿದ್ದು ತಿಳ್ಕೊಳ್ರಿ. ಬಿ ಯೂನಿಯನ್ ಸಿ ಜೊತೆಗೆ ಏನ್ ಮಾಡೋದು, ನಾನು ಎ ಅನ್ನ ಇಂಟರ್ಸೆಕ್ಷನ್ ಮಾಡಬೇಕು. ಎ ಬಿ ಯೂನಿಯನ್ ಸಿ ಇವುಗಳಿಗಿರ್ತಕ್ಕಂತಹ ಕಾಮನ್ ಪಾರ್ಟ್. ಯಾವುದು ಕಾಮನ್ ಪಾರ್ಟ್, ಬಿ ಯೂನಿಯನ್ ಸಿ ಮತ್ತ ಎ. ಈ ಸರ್ಕಲ್ ಎ ಸರ್ಕಲ್, ಆಮೇಲೆ ಬಿ ಯೂನಿಯನ್ ಸಿ, ಇದೊಂದು ಬಿ ಯೂನಿಯನ್ ಸಿ. ಇಷ್ಟು ಇದ್ರೊಳಗ ಯಾವುದು ಕಾಮನ್ ಅದ, ಯಾವ ಪಾರ್ಟ್ ಕಾಮನ್ ಅದ, ಇದು ಈಗ ಇಷ್ಟು ಜಾಗ, ಇಷ್ಟು ಸ್ವಲ್ಪ ಜಾಗ ಅದ, ಇದು ಕಾಮನ್ ಅದ, ಇದು ಕಾಮನ್ ಅದ, ಇದು ಕಾಮನ್. ಹೌದಾ, ಇಷ್ಟು ಪಾರ್ಟ್ ಕಾಮನ್ ಅದ. ಅದಕ್ಕೆ ನಾವು ಅಷ್ಟನ್ನೇ ಮಾಡ್ತೀವಿ, ಇಲ್ಲಿ ಶೇಡಿಂಗ್ ಮಾಡ್ತೀವಿ, ಅಷ್ಟನ್ನೇ ಶೇಡಿಂಗ್ ಮಾಡ್ಕೊಂಡಿದ್ದೀವಿ. ಯಾಕಂತಂದ್ರ ನಾವು ಮೊದಲು ಬಿ ಯೂನಿಯನ್ ಸಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ಬಿ ಯೂನಿಯನ್ ಸಿ, ಇಲ್ಲಿಂದ ಬಿ ಯೂನಿಯನ್ ಸಿ, ಇದು ಯೂನಿಯನ್ ಆಯ್ತು. ಬಿ ಯೂನಿಯನ್ ಸಿ ಅನ್ನ ಎ ಜೊತೆಗೆ ಇಂಟರ್ಸೆಕ್ಷನ್ ಮಾಡಬೇಕು. ಇಂಟರ್ಸೆಕ್ಷನ್ ಬರೇ ಕಾಮನ್ ಅಂತಂದ್ರೆ ಎ ಒಳಗೆ ಇರ್ತಕ್ಕಂಥದ್ದು ಮತ್ತು ಬಿ ಯೂನಿಯನ್ ಸಿ ಒಳಗೆ ಇರ್ತಕ್ಕಂಥದ್ದು. ಈ ಎ ಇರ್ತಕ್ಕಂಥದ್ದು ಎಲ್ಲಿ ಕ್ರಾಸ್ ಆಗೈತಿ, ಇಷ್ಟು ಜಾಗ ಕ್ರಾಸ್ ಆಗೈತಿ, ಈ ಜಾಗ ಇಷ್ಟು ಜಾಗದಾಗ ಮಾತ್ರ ಏನ್ ಸಿಕ್ತು ನಮ್ಗೆ, ಇಂಟರ್ಸೆಕ್ಷನ್ ಸಿಗ್ತದ. ಇದೆಲ್ಲ ಇಂಟರ್ಸೆಕ್ಷನ್ ಸಿಗಲ್ಲ. ಹಾಗಾಗಿ ಈ ಪಾರ್ಟ್ ಅಷ್ಟೇ ನಾನು ಏನ್ ಮಾಡ್ತೀನಿ, ಶೇಡಿಂಗ್ ಮಾಡ್ತೀನಿ. ನೆಕ್ಸ್ಟ್ ನಂಬರ್ 3 ಎ ಇಂಟರ್ಸೆಕ್ಷನ್ ಬಿ ಅಂತ ಮಾಡಿದೆ. ಎ ಇಂಟರ್ಸೆಕ್ಷನ್ ಬಿ, ಎ ಮತ್ತು ಬಿ ಅನ್ನು ಅಷ್ಟೇ ನೋಡೋಣ. ನೋಡ್ರಿ, ಇದು ಸರ್ಕಲ್ ಒಂದೈತಿ, ಇದು ಸರ್ಕಲ್ ಒಂದೈತಿ. ಹೌದಾ, ಈ ಎರಡು ಸರ್ಕಲ್ ಬರಬೇಕಿದ್ದು. ಇದು ಮೂರನೇ ಸರ್ಕಲ್ ನಾವು ಕನ್ಸಿಡರ್ ಮಾಡಬಾರ್ದು. ಹೌದಾ, ಅದಾದ ಡಯಾಗ್ರಾಮ್ ಒಳಗೆ ಟೆನ್ಷನ್ ತಗೊಳ್ಬಾರ್ದು. ಅದು ಎ ಮತ್ತು ಬಿ ಒಳಗೆ ಅಷ್ಟೇ ಅಂತ ಚೆಕ್ ಮಾಡೋಣ. ಎ ಒಳಗ ಮತ್ತು ಬಿ ಒಳಗ ಇದಂತ ಪಾರ್ಟ್ ಅನ್ನು ಅಷ್ಟೇ ನಾನು ಏನ್ ಮಾಡಿದ್ದೀನಿ, ಶೇಡ್ ಮಾಡಿದ್ದೀನಿ. ಈ ಪಾರ್ಟ್ ಅಷ್ಟೇ ಶೇಡ್ ಮಾಡಿದ್ದೀನಿ, ಈ ಪಾರ್ಟ್ ಶೇಡ್ ಮಾಡಿದ್ದೀನಿ ನಾನು. ಯಾಕಂದ್ರೆ ನನಗೆ ಎ ಮತ್ತು ಬಿ ಅಷ್ಟೇ ಬೇಕು. ಸಿ ಬಂದು ನಮಗೆ ಬರಲಿ, ಸ್ವಲ್ಪ ಹೋಗ್ಲಿ ಅದು ಬಂದಿಲ್ಲ, ಆದ್ರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಅದು ನಮ್ಗೆ ಬೇಕಾಗಿಲ್ಲ. ನಮಗೆ ಬೇಕು ಬರೀ ಎ ಮತ್ತು ಬಿ ಅಷ್ಟೇ ಬೇಕು. ಎ ರೌಂಡ್ ತಗೋ, ಬಿ ರೌಂಡ್ ತಗೋ, ಆ ಎರಡು ರೌಂಡ್ ಏನ್ ಮಾಡೋಣ, ಶೇಡ್ ಮಾಡು. ಏನ್ ಸಿಗ್ತದೆ, ಎ ಇಂಟರ್ಸೆಕ್ಷನ್ ಬಿ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್, ಎ ಮತ್ತು ಬಿ ಅನ್ನೋದು ಕಾಮನ್. ನೆಕ್ಸ್ಟ್ ಬರೋದು ಎ ಇಂಟರ್ಸೆಕ್ಷನ್ ಸಿ. ಎ ಇಂಟರ್ಸೆಕ್ಷನ್ ಸಿ ಅಂದಾಗ ಎ ಮತ್ತು ಸಿ ಅಷ್ಟೇ ನೋಡು, ಬಿ ನಮ್ಗೆ ಅವಶ್ಯಕತೆ ಇಲ್ಲ ಈಗ. ಅಂದ್ರೆ ಇದು ಒಂದು ರೌಂಡ್, ಇದು ರೌಂಡ್ ನೋಡು, ಎರಡು ಕಟ್ ಆಗ್ತಕ್ಕಂಥ ಜಾಗ ಇದು. ಈ ಪಾರ್ಟ್ ಒಳಗ ನಮ್ಗ ಕಾಮನ್ ಮಟೀರಿಯಲ್ಸ್ ಇರ್ತದೆ, ಕಾಮನ್ ಎಲಿಮೆಂಟ್ಸ್ ಇರ್ತಾವ, ಕಾಮನ್ ಆಬ್ಜೆಕ್ಟ್ಸ್ ಇರ್ತಾವ. ಆಬ್ಜೆಕ್ಟ್ ಗಳನ್ನ ಬರೀತೀವಿ, ಎ ಇಂಟರ್ಸೆಕ್ಷನ್ ಸಿ ಅಂತ ಬರೀತೀವಿ. ಕೇಳೋ ಓಕೆ. ನೆಕ್ಸ್ಟ್ ಬರೋದು ಎ ಯೂನಿಯನ್ ಸಿ. ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಸಿ. ಎ ಮತ್ತು ಬಿ ಒಳಗೆ ಇಂಟರ್ಸೆಕ್ಷನ್ ನೋಡು, ಈ ಪಾರ್ಟ್. ಆಮೇಲೆ ಎ ಮತ್ತು ಸಿ ಒಳಗೆ ಇಂಟರ್ಸೆಕ್ಷನ್ ನೋಡು, ಈ ಪಾರ್ಟ್. ಇದು ಎ ಇಂಟರ್ಸೆಕ್ಷನ್ ಸಿ, ಇದು ಎ ಇಂಟರ್ಸೆಕ್ಷನ್ ಬಿ. ಆಮೇಲೆ ಮಾಡ್ತಾರೆ ಎರಡು ಕೂಡ್ಸಂತಾರೆ ಅವರು. ಕೂಡ್ಸಿದ್ರೆ ಯೂನಿಯನ್ ಅಂದ್ರೆ ಕೂಡ್ಸೋದು, ಹೌದಿಲ್ಲ? ಇದನ್ನ ತಗೋ, ಎ ಇಂಟರ್ಸೆಕ್ಷನ್ ಸಿ ತಗೋ, ಎ ಇಂಟರ್ಸೆಕ್ಷನ್ ಬಿ ತಗೋ, ಕೂಡ್ಸು, ಆಡ್ ಮಾಡು. ಅದಕ್ಕೆ ಆಡ್ ಮಾಡಿ ಡಯಾಗ್ರಾಮ್ ತೆಗೆದು
ನೆಕ್ಸ್ಟ್ ಬರುತ್ತೆ ಡಿಫರೆನ್ಸ್ ಆಫ್ ಸೆಟ್ಸ್. ಹೌದಾ? ಇದು ನಿಮ್ಗ 2021 ಗ ಈ ಪಾರ್ಟ್ ಅನ್ನು ಈ ಪೋರ್ಷನ್ ಅನ್ನು ಅವರು ತೆಗೆದು ಹಾಕಿದ್ದಾರೆ. ಡಿಫರೆನ್ಸ್ ಆಫ್ ಸೆಟ್ಸ್ ಅನ್ನು ಇಟ್ಟಿಲ್ಲ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಈ ಸೆಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಆದ್ರೂ ಕೂಡ ನಾನು ಹೇಳ್ತೀನಿ ಸಿಂಪಲ್ ಪಾರ್ಟ್ ಅದು ನೋಡ್ರಿ. ಸಿಂಪಲ್ ಅದು ಏನು ಇಲ್ಲಿ ಡಿಫರೆನ್ಸ್ ಆಫ್ ಸೆಟ್ಸ್ ಎರಡು ಸೆಟ್ಗಳು ತಗೊಂಡಂತ a is equal to 1 2 3 4 5 6 ಅದ, b is equal to 2 4 6 ಅದ. a minus b ಅಂತಂದ್ರ a ಒಳಗಿಂದು ಮತ್ತು b ಒಳಗಿಂದು a ಒಳಗಿಂದು ಮೈನಸ್ ಮಾಡ್ಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ a minus b ಅಂತಂದ್ರ a ಒಳಗೆ 2 ಅದ, b ಒಳಗೆ 2 ಅದ, ಕ್ಯಾನ್ಸಲ್ ಮಾಡು. ನೆಕ್ಸ್ಟ್ a ಒಳಗೆ 4 ಅದ, b ಒಳಗೆ 4 ಅದ, ಕ್ಯಾನ್ಸಲ್ ಮಾಡು. a ಒಳಗೆ 6 ಅದ, b ಒಳಗೆ 6 ಅದ, ಕ್ಯಾನ್ಸಲ್ ಮಾಡು. ನೆಕ್ಸ್ಟ್ ಏನು ಉಳಿದಿದೆ 2 4 6 ಆಯ್ತು. ಏನು ಉಳಿತು 1 3 5. ಆನ್ಸರ್ ವಿಲ್ ಬಿ 1 3 5. a minus b is equal to 1 3 ಅಂತ ಅಷ್ಟೇ ನೋಡಬೇಕು. ಮತ್ತೇನು ನೋಡಬಾರ್ದು. b ಒಳಗೆ ನೋಡಕ್ಕೆ ಹೋಗಬೇಡ. ಏನು ಮಾಡಿದೆ ನಾನು a minus b ಅಂದಾಗ a ಅಲ್ಲಿ b ಅಲ್ಲಿ ಕಾಮನ್ ಏನಾದ್ರು 2 ಅದ 2 ಅದ ಕ್ಯಾನ್ಸಲ್ ಮಾಡು. ಆಮೇಲೆ 4 ಅದ 4 ಅದ ಕ್ಯಾನ್ಸಲ್ ಮಾಡು. 6 ಅದ 6 ಅದ ಕ್ಯಾನ್ಸಲ್ ಮಾಡಿ. ಇಲ್ಲಿ a ಉಳಿದು ನಮಗೆ ಬೇಕಾಗಿರೋದು ಅವಶ್ಯಕತೆ ಇಲ್ಲ. a ಮನಸ್ಸು ಬಂದು ಉಳಿದಿದೆ ಟೆನ್ಷನ್ ತಗೋಣ. ಬರೀ a ದಾಗ ಏನು ಉಳಿತು ಅದನ್ನ ಅಷ್ಟೇ ನೋಡಿ. a ದಾಗ ಏನು ಉಳಿತು ಈಗ 1 3 5 1 3 5. ಒಂದು b minus a ಮಾಡಿದ್ರೆ ಏನಾಗುತ್ತೆ b minus a 2 4 6 8 minus 1 3 5 7. ಅವಾಗ ಏನಂತ 2 ಕ್ಯಾನ್ಸಲ್ ಆಯ್ತು 2 ಕ್ಯಾನ್ಸಲ್ ಆಯ್ತು 4 ಕ್ಯಾನ್ಸಲ್ ಆಯ್ತು 4 ಕ್ಯಾನ್ಸಲ್ ಆಯ್ತು 6 ಕ್ಯಾನ್ಸಲ್ ಆಯ್ತು 6. ಏನು ಉಳಿತು ಬರೀ 8 ಉಳಿತು 8. ಅಂದ್ರೆ b minus a is equal to ಏನು ಬರುತ್ತೆ ಆನ್ಸರ್ 8 ಬರುತ್ತೆ. b minus a ಬಂದು ನೋಡ ಆನ್ಸರ್ 8. ಆಗ b minus a 8. therefore a minus b is not equal to b minus a. a minus b not equal to b minus a. ಹಾಗಾಗಿ a 2 minus 3 equal to 3 minus 2 ಆಗ್ತದೆ. 2 minus 3 minus 1 ಆಗುತ್ತೆ. 3 minus 2 plus 1 ಆಗುತ್ತೆ. minus 1 not equal to plus 1. ಹಾಗಾಗಿ difference of sets always not equal to each other. ಅಂದ್ರೆ a minus b not equal to b minus a ಅಂತ ನಾವು ಬರೀತೀವಿ. ಇದು a minus b ಇದು ವೆನ್ ಡಯಾಗ್ರಾಮ್ ಕೇಳೋಣ ನೋಡಿ ಸ್ವಲ್ಪ ನಾವು ಇಲ್ಲಿ ಐತೆ a i o u ಅದ, b ಅಂತಂದ್ರ and b ಅಂತಂದ್ರ a i k u ಅದ. b minus b ಮಾಡ್ಕೊಂಡು b minus b ಅಂದ್ರೆ ಏನಿದೆ a ಇದೆ i ಇದೆ u ಇದೆ. ಉಳಿದೇನಿದೆ e ಮತ್ತು o ಉಳಿತು. e ಮತ್ತು o ಬರಿ. ನೆಕ್ಸ್ಟ್ b minus b ಮಾಡಿದ್ರೆ ಏನಾಗುತ್ತೆ b ಅಂತಂದ್ರ a ಅದ a ಕ್ಯಾನ್ಸಲ್, i ಅದ i ಕ್ಯಾನ್ಸಲ್, u ಅದ u ಕ್ಯಾನ್ಸಲ್, k ಉಳಿತದೆ k ಉಳಿತು. ಈ ತರ ನಾವು ಬರ್ಕೊತೀವಿ. ನೆಕ್ಸ್ಟ್ a minus b ಅಂತಂದ್ರ b ಒಳಗೆ ಇದ್ದಿದ್ದು a ಒಳಗೆ ಇರಬಾರದು ಅಷ್ಟೇ. ಇಷ್ಟೇ ತಿಳ್ಕೊಬೇಕು. a minus b ಅಂತಂದ್ರೆ ಏನು b ಒಳಗೆ ಇದ್ದಿದ್ದು a ಒಳಗೆ ಇರಬಾರದು. b ಒಳಗೆ ಇದ್ದ ಅಂದ್ರೆ ಕಾಮನ್ ಏನು ಇರಬಾರದು. ಕಾಮನ್ ಇದ್ದದ್ದು ಕಾಟ್ ಮಾಡಿ ಉಳಿದಿದ್ದು ಬರೀ ಕಾಮನ್ ಇದ್ದು ಕಾಟ್ ಮಾಡಿದ್ರೆ ಅಂತ ಕಾಮನ್ ಇದ್ರೆ ಸೇಡ್ ಮಾಡಿಲ್ಲ ನಾನು. ಕಾಮನ್ ಇರಲಾರ್ದಾಗ ಸೇಡ್ ಮಾಡಿದ್ದೆ. a minus b ಅಂತ a ಒಳಗೆ ಇದ್ರೆ ಬರ್ದೇನೆ. ಆಮೇಲೆ b ಅನ್ನು ಕಂಪ್ಲೀಟ್ ಆಗಿ ತೆಗೆದು ಆಮೇಲೆ a minus b ಅಂತ ಇದಿಷ್ಟೇ ಪಾರ್ಟ್ ಕಾಣ್ತಿದ್ದು. ಇದಿಷ್ಟೇ ಪಾರ್ಟ್ ಅರ್ಧ ಜನ ಕಾಣ್ತದೆ ಈ ಪಾರ್ಟ್. ಇದು a minus b. ಆದ್ರೆ ಇದಿಷ್ಟೇ ಪಾರ್ಟ್ ಬಂದಿದ್ದು ಇದೇನಿದು a ಇಂಟರ್ಸೆಕ್ಷನ್. a ಇಂಟರ್ಸೆಕ್ಷನ್ ಯಾಕಂದ್ರೆ ಕಾಮನ್ a ಇಂಟರ್ಸೆಕ್ಷನ್ b ಅಂತ ನಾವು ತಗೊಂಡು ನಂತರ ಇಲ್ಲಿ ಕೊಡಿದ್ರೆ a minus b is equal to x colon x belongs to a and x does not belongs to b. ಅಂದ್ರೆ x a ಒಳಗೆ ಇರಬೇಕು b ಒಳಗೆ ಇರಲೇಬಾರದು. ಅದೇ ನೆಕ್ಸ್ಟ್ ರಿಮಾರ್ಕ್ ಮಾಡ್ತಾರೆ. The sets a minus b, a intersection b and b minus a are mutually disjoint sets. Okay, the intersection of any of these two sets is the null set as shown in the figure. Okay, ಅಂದ್ರೆ the sets a minus b ಅಂತ ತಗೊಳ್ಳೋಣ ಫಸ್ಟಿಗೆ, ಆಮೇಲೆ a intersection b ಅಂತ ತಗೊಳ್ಳೋಣ, ಆಮೇಲೆ b minus a ಅಂತ ತಗೊಳ್ಳೋಣ. ಈ ಮೂರು ಏನು ಡಿಸ್ಜಾಯಿಂಟ್ ಇರ್ತಾವ. ಅಂದ್ರೆ ಈ ಮೂರು ಒಳಗೆ ಒಂದು ಕಾಮನ್ ಇರಲ್ಲ. ನೋಡಿ a minus b ಅಂತ ಇದು ಸಿಗುವ ನಿಮಗೆ ಈ ಪಾರ್ಟ್ ಸಿಗ್ತದ. ಅಂದ್ರೆ b minus a ಅಂತ ಯಾವ ಪಾರ್ಟ್ ಸಿಗ್ತದ ಈ ಪಾರ್ಟ್ ಸಿಗ್ತದ. ಈ ಕಡೆ ಸೈಡ್ a minus b ಈ ಪಾರ್ಟ್ ಆಯ್ತು, b minus a ಈ ಪಾರ್ಟ್ ಆಯ್ತು. ಆಮೇಲೆ a intersection ಇದಿಷ್ಟೇ ಪಾರ್ಟ್ ಸಿಗ್ತದ. ಮೂರೊಳಗೆ ಏನು ಕಾಮನ್ ಸಿಗ್ತದ? ಮೂರೊಳಗೆ ಏನು ಕಾಮನ್ ಇಲ್ಲ. ಹೌದಲ್ಲ? a minus b ಅಂದ್ರೆ ಇದಿತ್ತೆ ಕಿಟ್ಟೆ, b minus ಅಂದ್ರೆ ಕಿಟ್ಟೆ, ಆಮೇಲೆ a intersection ಇಷ್ಟು. ಮೀನಿಂಗ್ ಏನಿದೆ ಇದು ಡಿಸ್ಜಾಯಿಂಟ್, ಇದು ಡಿಸ್ಜಾಯಿಂಟ್, ಇದು ಡಿಸ್ಜಾಯಿಂಟ್, ಒಂದಕ್ಕೊಂದು ಲಿಂಕ್ ಇಲ್ಲ ಅಂದ್ರೆ ಅದು ಡಿಸ್ಜಾಯಿಂಟ್ ಅಂತ ಹೇಳ್ತೀವಿ. ಅದೇ ಬರೀತೀವಿ ಇದು ನೋಟ್. ಏನು ನೋಟಿದು the sets a intersection a minus b
ಮ್ಯೂಚುವಲಿ ಡಿಸ್ಜಾಯಿಂಟ್ ಒಂದಕ್ಕೊಂದು ಡಿಸ್ಜಾಯಿಂಟ್ ಅದಾವ ಮ್ಯೂಚುವಲಿ ಒಂದಕ್ಕೊಂದು ಡಿಸ್ಜಾಯಿಂಟ್ ಅದಾವ ಒಂದಕ್ಕೊಂದು ಜಾಯಿಂಟ್ ಇಲ್ಲ ಲಿಂಕ್ ಇಲ್ಲ ನೆಕ್ಸ್ಟ್ ಬರೋದು ಎಕ್ಸರ್ಸೈಸ್ ನಂಬರ್ 1.4 ಅದ ಆ ಎಕ್ಸರ್ಸೈಸ್ ಅನ್ನು ನೀವು ಬಿಡಿಸ್ಕೊಂತ ಹೋಗ್ರಿ ಏನಾದರೂ ಡೌಟ್ ಗಳಿದ್ರೆ ಅದನ್ನ ಕಳಿಸ್ರಿ ಅದನ್ನ ನಾನು ಪರ್ಸನಲಿ ಸಾಲ್ವ್ ಮಾಡಿ ಕಳಿಸ್ತೀನಿ ಅಂತ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದ